ಆಂಜನೇಯ ಮತ್ತು ಭೀಮನ ಕಥೆ ಬರುತ್ತೆ. ಒಂದು ಅರಿವು ಮೂಡುತ್ತಲ್ಲಿ ಅನ್ನುವಂಥದ್ದನ್ನು ಎಲ್ಲೋ ಕೇಳಿರುವಂಥ ಒಂದು ಇದು. ಅಲ್ಲಿನ ಭೀಮನ ಬಗ್ಗೆ ನೀವು ಹೇಳೋದಾದರೆ, ನಾವು ಆ ಕಥೆಯನ್ನು ಅಸಡ್ಡೆಗೆ ತಂದ್ಕೊಂಡ್ಬಿಟ್ಟಿದ್ದೀವಿ. ನಿನ್ನನ್ನು ದಾಟ್ಕೊಂಡು ಹೋಗ್ಬೋದು ನಾನು, ಅದು ಅವಾಗ ಅವನ ಆಕಾರ ತುಂಬ ಸಣ್ಣದಿರುತ್ತೆ. ನಾನು ನಿನ್ನನ್ನು ದಾಟಿದರೂ ಪರಮಾತ್ಮನನ್ನು ದಾಟಿದಂತಾಗತ್ತೆ. ಏನೂ ಅಲ್ಲದ ಒಂದು ಪ್ರಾಣಿಯೇ ಆದರೂ ಕೂಡ ಅದನ್ನು ಹಾಗೆ ಅವಮಾನಿಸೋದಿಲ್ಲ ಅನ್ನೋ ತರಹದ ಮಾತು ಭೀಮ ಆಡೋದು. ಅವನ ಹತ್ರ ನಿನ್ನ ಆರೋಪ ನೋಡಬೇಕು ಅಂತ ಕೇಳ್ತಾನೆ ಅವನು. ಮತ್ತು ತನ್ನ ಮೇಲೆ ತಮ್ಮ ಮೇಲೆ ಇರುವ ಭರವಸೆ. ಆದರೆ ಭೀಮನಿಗೆ ಬಾಂಧವ್ಯ ಅನ್ನೋದು ಕಾಡುತ್ತೆ. 4 ಜನ ಬಿದ್ದಾಗಲೂ ಕೇಳ್ತಾನೆ ಭೀಮ. ನಾವೊಂದುಕೊಂಡಿದ್ದಕ್ಕಿಂತ ಹೊರ ಜಗತ್ತು ಅಂದುಕೊಂಡಿದ್ದಕ್ಕಿಂತ ತುಂಬ ಭಿನ್ನವಾದ ಭೀಮ ಕಾಣಿಸ್ತಾನೆ. ಭೀಮನ ಒಂದು ಕೋಪ ಅಥವಾ ಒಂದು ರೀತಿಯ ದರ್ಪನೋ ಅಹಂಕಾರನೋ ಅದು ಯಾವ ಶಬ್ದಗಳಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಒಂದು ಕತೆ ಇದೆ ನಾನು ಕೇಳಿರುವಂಥದ್ದು. ಅದನ್ನು ಹೇಗೆ ನೀವು ವಿಶ್ಲೇಷಣೆ ಮಾಡ್ತೀರಿ? ಆಂಜನೇಯ ಮತ್ತು ಭೀಮನ ಒಂದು ಕತೆ ಬರುತ್ತೆ. ಆಂಜನೇಯ ಕೂತಿರ್ತಾನೆ, ಬಾಲ ದಾರಿಲಿ ಅಡ್ಡ ಇರುತ್ತೆ. ಆವಾಗ ಭೀಮ ಬಂದು ಎತ್ಕೋ ಅಂತಾನೆ, ನೀನೇ ಎತ್ತು ಪಕ್ಕಕ್ಕಿಟ್ಟು ಹೋಗು ಅಂತಾನೆ. ಆಗ ನಿಜವಾಗ್ಲೂ ಭೀಮನಿಗೆ ತನ್ನ ಒಂದು ಅರಿವು ಮೂಡುತ್ತಲ್ಲಿ ಅನ್ನುವಂಥದ್ದನ್ನು ಎಲ್ಲೋ ಕೇಳಿರುವಂಥ ಒಂದು ಇದು. ಆ ಕಥೆಯ ಬಗ್ಗೆ, ಅಲ್ಲಿನ ಭೀಮನ ಬಗ್ಗೆ ನೀವು ಹೇಳೋದಾದರೆ, ಅಲ್ಲೂ ಹಾಗೇನೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಈಗ ಒಂದು ರಂಭಾವನ ಅಂತ ಆದರೆ ಈ ಬಾಳೆ ತೋಟ ಅಲ್ಲೊಂದು, ಇವನು ಇದಕ್ಕೆ ಹೋಗ್ತಾ ಇರ್ತಾನೆ. ಅವಾಗ ಅದು ಸಿಗತ್ತೆ, ಈ ಸೌಗಂಧಿಕ ಪುಷ್ಪ ಥರ ಹೊರಟಾಗಲೇ ಅದು ಸಿಗತ್ತೆ. ಅಲ್ಲಿ ಇವನು ಹೋಗ್ತಾ ಇದ್ದಾಗ ಅಲ್ಲೊಂದು ವೃದ್ಧ ಕಪಿ ಕೂತಿರುತ್ತೆ. ಅದಿರುತ್ತೆ, ಅದರ ಬಾಲ ಹಿಂಗೆ ದಾರಿಗಡ್ಡಾಗಿರುತ್ತೆ. ಅದು ಇವನು ಹೇಳ್ತಾನೆ, ನೀನು ಸರಿ, ನಾನು ಹೋಗಬೇಕು ಅಂತ. ಅವಾಗ ಹೇಳುವಾಗ ಒಂದು ಮಾತು ಹೇಳ್ತಾನೆ, ಭಾಳ ಚೆನ್ನಾಗಿದೆ. ನಿನ್ನನ್ನು ದಾಟ್ಕೊಂಡು ಹೋಗ್ಬೋದು ನಾನು, ಅದು ಅವಾಗ ಅವನ ಆಕಾರ ತುಂಬ ಸಣ್ಣದಿರುತ್ತೆ. ಆಂಜನೇಯ ನಿನ್ನ ದೊಡ್ಡ ಆಕಾರದಲ್ಲಿ ಇರಲ್ಲ ಅವನು. ಓಕೆ, ನಿನ್ನನ್ನು ದಾಟ್ಕೊಂಡು ಹೋಗ್ಬೋದು, ಅದು ಎಷ್ಟೊತ್ತಿನ ಕೆಲಸವೂ ಅಲ್ಲ. ಆದರೆ ಪ್ರತಿ ಜೀವಿಯ ಒಳಗೂ ಪರಮಾತ್ಮ ಇದ್ದಾನೆ. ನಾನು ನಿನ್ನನ್ನು ದಾಟಿದರೂ ಪರಮಾತ್ಮನನ್ನು ದಾಟಿದಂತಾಗತ್ತೆ. ಹಾಗಾಗಿ ನಾನು ಪರಮಾತ್ಮನನ್ನು ಅವಗಣನೆ ಮಾಡೋದಿಲ್ಲ, ಸರಿ ಅಂತ ಹೇಳ್ತಾನೆ ಭೀಮ. ಬಟ್ ನಮಗೆ ಕೇಳಿರೋ ಕಥೆಗಳು ಇದಿಲ್ಲ. ಭೀಮನ ಇಲ್ಲಿ ಏನೋ ಅಹಂಕಾರನೇನೋ ದರ್ಪನೇನೋ ಅನ್ನೋ ರೀತಿಯಲ್ಲಿ ನಾವು ಕೇಳಿರುವಂಥ ಕಥೆಗಳು ಹೀಗೆ ಅವನು ಹೇಳ್ತಾ ಇರೋದು. ಅಂದರೆ ಒಂದು ಏನೂ ಅಲ್ಲದ ಒಂದು ಪ್ರಾಣಿಯೇ ಆದರೂ ಕೂಡ ಅದನ್ನು ಹಾಗೆ ಅವಮಾನಿಸೋದಿಲ್ಲ ಅನ್ನೋ ತರಹದ ಮಾತು ಭೀಮ ಆಡೋದು. ಅದಕ್ಕೆ ಅವನು ಹೇಳ್ತಾನೆ, ಅವನಿಗೆ ಇವನು ಯಾರು ಅಂತ ಗೊತ್ತಾಗತ್ತೆ. ಅವನು ಸುಮ್ಮನೆ ಅದು ಒಂದು ಸಂತಸಕ್ಕೆ ಒಂದು ಕುಚೋದ್ಯ ಮಾಡ್ತಾನೆ. ವಯಸ್ಸಾಗಿದೆ, ನನಗೆ ಎದ್ದು ಆಚೆ ಹೋಗೋಕ್ಕಾಗಲ್ಲ, ಬಾಲ ಎತ್ತಿಟ್ಟು ಹೋಗು ಅಂತ, ಸರ್ಸ್ಕೊ ಬಾಲನ ಹಿಂಗೆ ಹೋಗು ಅಂತ. ಆಗ ಬಾಲ ಎತ್ತೋಕೆ ಪ್ರಯತ್ನ ಪಟ್ಟರೆ ಭೀಮನಿಗಾಗಲ್ಲ. ಆಗ ನೀನು ಯಾರು ಅಂತ ಕೇಳ್ತಾನೆ. ಆಂಜನೇಯ ಅನ್ನೋದು ಗೊತ್ತಾಗತ್ತೆ. ಆಂಜನೇಯ ಅನ್ನೋದು ಗೊತ್ತಾಗತ್ತೆ ಆ ಕಥೆಯಲ್ಲಿ. ಅಲ್ಲಿ ಒಂದು ಅವರ ಇಬ್ಬರು ವಾಯುಪುತ್ರರಲ್ಲ, ಅವರಿಬ್ಬರ ಒಂದು ಭೇಟಿಯಲ್ಲಾಗತ್ತೆ. ಭಾಳ ಚೆನ್ನಾಗಿ ಆಗತ್ತೆ ಅದು. ಅದು ಎಷ್ಟು ಚೆನ್ನಾಗಾಗತ್ತೆ ಅಂತ ಅಂದರೆ, ಅವನ ಹತ್ರ ನಿನ್ನ ಆರೋಪ ನೋಡಬೇಕು ಅಂತ ಕೇಳ್ತಾನೆ ಅವನು. ನೀ ರಾಮಾಯಣ ಕಾಲದಲ್ಲಿ ಇದೆಯಲ್ಲ, ಅದು ನೋಡಬೇಕು. ಅವನು ಹೇಳ್ತಾನೆ, ಯುಗ ಪರಿವರ್ತನೆ ಆಗಿದೆ. ಪ್ರತಿ ಯುಗ ಪರಿವರ್ತನೆ ಆದಾಗಲೂ ಜೀವಿಗಳ ಆಕಾರ ಕಡಿಮೆ ಆಗ್ತಾ ಹೋಗುತ್ತೆ, ಆಕಾರದ ಪ್ರಮಾಣ. ಅದನ್ನು ನೋಡೋಕ್ಕಾಗಲ್ಲ ನಿನಗೆ ಅಂತ ಭೀಮನಿಗೆ ಹೇಳ್ತಾನೆ ಆಂಜನೇಯ. ಅದು ನೋಡೋಕ್ಕಾಗಲ್ಲ, ಭಾಳ ಭಯ ಅನ್ಸತ್ತೆ ನಿನಗೆ, ಬೇಡ ಅಂತ. ಇಲ್ಲ, ನೋಡಬೇಕು ಅಂತಂತಾನೆ. ಅವನು ಅದನ್ನು ತೋರಿಸ್ತಾನೆ ಇವನಿಗಾಗಿ. ಬೇಡ ಬೇಡ ಬೇಡ, ನೀನು ಮೊದಲಿನಂತೆ ಆಗುವಂತ ಇವನು ಕೇಳ್ಕೊಳ್ತಾನೆ. ಅವನು ಸಣ್ಣ ಆಗ್ತಾನೆ. ಮತ್ತೆ ಆಗ ಅವನು ಕೇಳ್ತಾನೆ, ಆಂಜನೇಯ ಭಾಳ ಚೆನ್ನಾಗಿರೋದು, ಏನು ಮಾಡಬೇಕು ಅಂತ ಹೇಳು, ನಾನು ಬಂದು ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಅವ್ರನ್ನೆಲ್ಲ ಕೊಲ್ಲಲ್ಲ ಅಂತ ಕೇಳ್ತಾನೆ ಆಂಜನೇಯ. ಓಕೆ, ಬೇಡ ಅಂತ ಹೇಳ್ತಾನೆ ಭೀಮ. ಬೇಡ ಬೇಡ, ನೀನು ಬಂದು ಕೊಲ್ಲೋದು ಬೇಡ, ನಾವು ಅವರನ್ನು ಕಾಲ ಬರುತ್ತೆ, ನಾವು ಅವರನ್ನು ಸಂಹಾರ ಮಾಡ್ತೀವಿ ಅಂತ. ಆಗ ಆಂಜನೇಯ ಹೇಳೋದು, ನಾನು ಅರ್ಜುನನ ಧ್ವಜದಲ್ಲಿರ್ತೀನಿ ಅಂತ. ಅರ್ಜುನನ ಧ್ವಜದಲ್ಲಿರ್ತೀನಿ ಅಂತ. ಅಂದರೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. 2 ಅಂಶಗಳು ಈ ಕಥೆಯಲ್ಲಿ ಕಾಣಿಸೋದು. ಒಂದು, ಅವನು ಯಾರು ಅಂತ ನಿರ್ಲಕ್ಷ್ಯ ಅಲ್ಲ. ನಾವು ಆ ಕಥೆಯನ್ನು ಅಸಡ್ಡೆಗೆ ತಂದ್ಕೊಂಡ್ಬಿಟ್ಟಿದ್ವಿ. ಇವನು ಅಹಂಕಾರಿಯಾಗಿದ್ದ ಆಂಜನೇಯ, ಅಹಂಕಾರ ಹಂಗಲ್ಲ. ಅದು ಅಸಡ್ಡೆ ಇಲ್ಲ, ನಿನ್ನೊಳಗೂ ಭಗವಂತ ಇದ್ದಾನೆ, ನಾನು ನಿನ್ನನ್ನು ಅಸಡ್ಡೆಯಿಂದ ನೋಡಲ್ಲ ಅಂತ ಇವನ ನಿಲುವು. ಆಮೇಲೆ ಅದು ಆಗಲಿಲ್ಲ ಅಂದರೆ ಆಗೋಲ್ಲ, ಯಾಕೆಂದರೆ ಅವನ ಆಂಜನೇಯ ಅಂತ. ಆಂಜನೇಯ ಆಗಿದ್ದರಿಂದ ಬಾಲ ಎತ್ತಿಡೋಕ್ಕಾಗಲ್ಲ ಅಂತೇನಲ್ಲ. ಅವನು ಎಷ್ಟೊತ್ತಿಗೂ ಆ ಬಾಲದ ಮೇಲೆ ಭಾರ ಹಾಕೊಂಡು ಕೂತ್ಕೊಂಡಿರಲ್ವಲ್ಲ ಆಂಜನೇಯ. ಅವನಿಗೆ ಇವನ ಜೊತೆಗೆ ಒಂದು ಕುಚೋದ್ಯ ಮಾಡಬೇಕು ಅಂತ ಅನ್ನಿಸ್ತು. ಪ್ರೀತಿಯಿಂದ ಬಾಲ ಎತ್ತೋಕೆ ಬರೆದಿದ್ದಾಗ ಮಾಡ್ದ, ತನ್ನ ಶಕ್ತಿ ಹಾಕಿ ಅಂತ ಅಷ್ಟೇ. ಅದು ಒಂದು, ಅಂದರೆ ಯಾರನ್ನೂ ನಿರ್ಲಕ್ಷ್ಯ ಮಾಡೋದಿಲ್ಲ ತಾನು ಅನ್ನುವ ನಿಲುವು ಒಂದು ಭೀಮನದ್ದು. ಮುಂದಿನದ್ದೇನೆಂದರೆ, ನಾನು ಬಂದು ನಿನಗೆ ಆ ಥರ ಮಾಡಿಕೊಡ್ಲಾ ಅಂದರೆ ಅದಲ್ಲ ಅಂತ. ಅಂದರೆ
ಈಗ ತಾವು ಪಡೆದುಕೊಳ್ಳಬೇಕಾದ್ದನ್ನು ಹೀಗೆ ಯಾರೋ ಬಂದು ಮಾಡಿಕೊಟ್ಟು ಪಡ್ಕೊಳ್ಬೇಕಾದ್ದಲ್ಲ ಅಂತ. ನಾವು ದುರ್ಯೋಧನನ ವಿಮರ್ಶೆ ಮಾಡುವಾಗ ನೋಡಿದ್ವಲ್ಲ, ಇನ್ನೊಬ್ಬರ ಸಹಾಯದಿಂದ ಅಲ್ಲ ನಮ್ಮದನ್ನು ಪಡ್ಕೊಳ್ಬೇಕಾಗಿರೋದು, ನಾವೇ ಪಡ್ಕೋಬೇಕು. ನಮಗೆ ಆ ಶಕ್ತಿ ಇದೆ, ನಾವು ಪಡ್ಕೋತೀವಿ ಅಂತ ಆ ಭರವಸೆ, ಆತ್ಮವಿಶ್ವಾಸ ಭೀಮನಿಗೆ ಚೆನ್ನಾಗಿದೆ ಅಂತ, ನಾವು ಅದನ್ನು ಮಾಡ್ಕೋತೀವಿ ಅಂತ. ಹಾಗಂತ ನಾವು ಮಾಡ್ಕೋತೀವಿ ಅನ್ನೋದು ಇದೂ ಅಲ್ಲ, ಅಂದರೆ ನೀವೆಲ್ಲ ಏನು ಬೇಕಾಗಿಲ್ಲ ಅನ್ನೋ ತರಹದ ಮಾತು ಅಲ್ಲ, ಅದು ಧಾರ್ಷ್ಟ್ಯ ಅಲ್ಲ, ಅದು ಗೌರವದಿಂದಲೇ. ನಿನ್ನ ಕೃಪೆ ಬೇಕು, ಅನುಗ್ರಹ ಬೇಕು, ನಿನ್ನ ಹಾರೈಕೆ ಬೇಕು, ಆದರೆ ಅದನ್ನು ನಾವು ಮಾಡ್ತೀವಿ, ನೀನು ಬರಬೇಡ ಅಷ್ಟಕ್ಕಾಗಿ ಅಂತ. ನಿನಗೆ ಜನ ಅಲ್ಲ ಅವನು, ಅದನ್ನು ಆ ಭಾವ ಇದೆಯಲ್ಲ ಅದು. ಮತ್ತು ತನ್ನ ಮೇಲೆ ತಮ್ಮ ಮೇಲೆ ಇರುವ ಭರವಸೆ. ಯುದ್ಧ ಅಂತ ಹೊರಟ್ರೆ ನಾವು ಗೆದ್ದೇ ಗೆಲ್ತೀವಿ ಅಂತ ಅವನಿಗೇನು ಅನುಮಾನ ಇಲ್ಲ ಅದರಲ್ಲಿ. ಅವನಿಗೆ 18 ದಿನ ಯುದ್ಧದಲ್ಲೂ ಭೀಮನಿಗೆ ನಾವು ಸೋಲ್ತೀವಿ ಅಂತೆಲ್ಲ ಯಾವತ್ತಲ್ಲ ಅನಿಸಿದ್ದಲ್ಲ, ಇಲ್ಲವೇ ಇಲ್ಲ. ಅವನ ಆ ಥರ ವಿಚಾರ ಚರ್ಚೆ ಯಾವುದರಲ್ಲೂ ಅವನು ಭಾಗವಹಿಸುವ ಅಂಶವೇ ಇಲ್ಲ ಅಲ್ವಾ. ಅಂದರೆ ಪ್ರಬುದ್ಧ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು ಆ ಥರದ್ದು ಇರುತ್ತೆ, ಅದೆಲ್ಲ ಆ ಥರದ್ದೆಲ್ಲ ಭಾಗವಹಿಸಿರ್ತಾನೆ ಇದೆ. ಉದಾಹರಣೆಗೆ ಒಂದು ತಗೊಳ್ಳೋದಾದರೆ, ಅಂದರೆ ಅವನ ನಿಲುವುಗಳು ಹೇಗಿರ್ತಾ ಇತ್ತು ಅನ್ನೋದಕ್ಕೆ, ಈ ಯುದ್ಧಕ್ಕಿಂತ ಮೊದಲು ಇವರು ಅಲ್ಲಿ ಉಪಪ್ಲಾವ್ಯದಲ್ಲಿರ್ತಾರೆ, ವಿರಾಟ ನಗರದ ಒಂದು ಆ ರಾಜ್ಯದ ಒಂದು ನಗರ ಅದು, ಅಲ್ಲಿ ಇರ್ತಾರೆ. ಅಜ್ಞಾತವಾಸ ಮುಗಿದಿದೆ, ಅಭಿಮನ್ಯುವಿನ ವಿವಾಹ ಆಗಿದೆ, ಮುಂದೆ ಏನು ಅಂತ. ಈಗ ನಿಯಮದ ಪ್ರಕಾರ ರಾಜ್ಯ ಬರಬೇಕಲ್ಲ, ಅವನು ಕೊಡಲ್ಲ ಅಂತ ಗೊತ್ತಿದೆ ಇವರಿಗೆಲ್ಲ. ಅವಾಗೊಂದು ಚರ್ಚೆ ನಡೆಯುತ್ತೆ, ಆವಾಗ ಸಂಧಾನಗಳೆಲ್ಲ ಆಗುತ್ತೆ. ಈಗ ಕೃಷ್ಣ ಸಂಧಾನಕ್ಕೆ ಹೊರಟಿದ್ದಾನೆ. ಮೊದಲು ಇವರು ದೃಪದನ ಪುರೋಹಿತನ ಕಳಿಸಿದ್ದಾರೆ, ಅದಕ್ಕೆ ಉತ್ತರ ಬಂದಿಲ್ಲ. ಅಲ್ಲಿಂದ ಸಂಜಯ ಬಂದು ಒಂದು ಉತ್ತರ ಹೇಳಿದ್ದಾನೆ. ಅದರ ಪ್ರಕಾರ ಯುದ್ಧ ಬೇಡ, ಆದರೆ ನೀವು ಯುದ್ಧ ಮಾಡಬೇಡಿ, ಅಲ್ಲ ಯುದ್ಧ ಬೇಡ ಆದರೆ ರಾಜ್ಯ ಕೇಳಬೇಡಿ ಅನ್ನೋ ಥರದ ಉತ್ತರ ಬಂದಿದೆ. ಈಗ ಕೃಷ್ಣ ಹೋಗಬೇಕು ಅಂತ ಯುಧಿಷ್ಠಿರ ಬಯಸಿದ್ದಾನೆ. ಆಗ ಕೃಷ್ಣ ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ಬರ್ತಾ ಇದ್ದಾನೆ. ಮೊದಲು ಯುಧಿಷ್ಠಿರನ ಕೇಳ್ತಾನೆ, ಸಂಧಾನ ಏನು ಪ್ರಸ್ತಾವನೆ ಇಡಬೇಕು, ಏನಾಗಬೇಕಿದೆ. ಅವನು ಶಾಂತಿ ಪ್ರಸ್ತಾಪ ಹೇಳ್ತಾನೆ, ಯುದ್ಧ ಇಲ್ಲ ಅಂತ. ಮುಂದೆ ಭೀಮನನ್ನು ಕೇಳ್ತಾನೆ ಅವನು. ಸಹಜವಾಗಿ ಭೀಮ ಏನು ಹೇಳಬೇಕು, ಪ್ರತಿಜ್ಞೆ ಮಾಡಿದ್ದಾನೆ ಅವನು, ದ್ರೌಪದಿಗಾದ ಅನ್ಯಾಯದ ಬಗ್ಗೆ ಸಿಟ್ಟಿದೆ. ಅವನು ಹೇಳ್ತಾನೆ, ನಾವು ಒಂದೇ ಮನೆಯವರಾಗಿ ಯುದ್ಧ ಮಾಡಬಾರದು, ಯುದ್ಧ ಅನ್ನೋದೇ ಹಿಂಸೆ, ಅದರಿಂದ ಅಪಾರವಾದ ನಾಶಗಳೆಲ್ಲ ಆಗುತ್ತೆ, ಸಾವು ನೋವುಗಳಾಗತ್ತೆ, ಯುದ್ಧ ಬೇಡ. ಹಾಗಾಗಿ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳೋಣ, 5 ಗ್ರಾಮನೋ ಏನೋ ಅಷ್ಟಾದರೂ ಸಾಕು, ಯುದ್ಧ ಬೇಡ ಅಂತ ಭೀಮ ಹೇಳ್ತಾನೆ ಅಂತ. ಅಂದರೆ ಘನವಾದ ಚರ್ಚೆಗಳಲ್ಲೆಲ್ಲ ಭಾಗವಹಿಸದೇ ಇರೋ ತರಹದ ಇವನೇನೂ ಅಲ್ಲ, ಮತ್ತು ಯಾವುದರ ಕುರಿತಾಗೂ ನಿಲುವಿಲ್ಲದವನೂ ಅಲ್ಲ ಅಂತ. ಮತ್ತು ಆ ನಿಲುವಲ್ಲೂ ಕೂಡ ಇದೇ ಭೀಮ ವನವಾಸದಲ್ಲಿ ಯುಧಿಷ್ಠಿರನ ಜೊತೆಗೆ ಹಿಂದಿರುಗಿ ಹೋಗಿ ಯುದ್ಧ ಮಾಡೋರನ್ನು ಸೋಲಿಸಿ ನಮ್ಮದನ್ನು ಪಡ್ಕೊಳ್ಳೋಣ ಅಂತ ಹೇಳಿದವನು. ಆದರೆ ಯುದ್ಧವೇ ಅಂತ ನಿರ್ಣಯ ಆಗಿ ಬರುವಾಗ ಆ ಭಾವ ಇಲ್ಲ ಅಂತ. ಅಂದರೆ ಸಹಜವಾಗಿ ಯಾವುದೋ ಸನ್ನಿವೇಶದಲ್ಲಿ ನಾವು ವ್ಯಕ್ತಪಡಿಸುವ ಭಾವಗಳು ಬೇರೆ, ಆದರೆ ಮಾಡಿಬಿಡ್ತೇವ ಅಂದರೆ ಮಾಡೋಲ್ವಲ್ಲ. ಹಾಗಾಗಿ ಅವನಲ್ಲಿ ಶಾಂತಿಯನ್ನು ಬಯಸ್ತಾನೆ ಅಂತ. ಅಲ್ಲಿ ಅರ್ಜುನ, ನಕುಲ 4 ಜನ ಶಾಂತಿ ಬಯಸ್ತಾರೆ, ಸಹದೇವ ಒಬ್ಬ ಯುದ್ಧ ಬೇಕು ಅಂತ ಹೇಳೋನಷ್ಟೇ ಅಲ್ಲಿ. ಅಂದರೆ ಈ ಭೀಮನನ್ನು ನೋಡಿದಾಗ ನಾವೊಂದುಕೊಂಡಿದ್ದಕ್ಕಿಂತ, ಹೊರ ಜಗತ್ತು ಅಂದುಕೊಂಡಿದ್ದಕ್ಕಿಂತ ತುಂಬ ಭಿನ್ನವಾದ ಭೀಮ ಕಾಣಿಸ್ತಾನೆ ಅಲ್ಲಿ ಅಂತ. ಅಂದರೆ ಪ್ರಬುದ್ಧ, ವಿವೇಕಿ, ತುಂಬ ಸಂವೇದನಾಪೂರ್ಣ. ಹಾಗಂತ ಎಲ್ಲಿ ಒರಟುತನ ಇದೆಯೋ ಅಲ್ಲಿ ಒರಟುತನ ಇದೆ. ಬೇರೆಯವರನ್ನು, ಒಂದು ಮುದಿ ಕಪಿಯನ್ನು ಗೌರವಿಸುವವ, ಆದರೆ ತಪ್ಪು ಮಾಡಿದ ಧೃತರಾಷ್ಟ್ರನನ್ನೂ ಅಸಡ್ಡೆ ಮಾಡುವವ. ಹೀಗೆ ಈ ತರಹದ ಒಂದು ಬಹಳ ಬಹಳ ಆಸಕ್ತಿಕರವಾದ ಭೀಮ ಕಾಣಿಸ್ತಾನೆ. ಬಹಳ ಅಂದರೆ ಈ ರೀತಿಯ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ, ಆತನ ಒಂದಷ್ಟು ಜನ ಸಹೋದರರು ನಾನು ಈಗಿನ ಕಾಲದಲ್ಲಿ ಇಟ್ಕೊಂಡು ನೋಡಿದಾಗ ಈ ಥರದ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ, ಆತನಿಗೆ ಒಂದು 4 ಜನ ಅಣ್ಣ ತಮ್ಮಂದರು ಈಗಲೂ ಇರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಹಾಗಿದ್ದಾಗ ಸಹಜವಾಗಿ ಬೇರೆ ಅಣ್ಣ ತಮ್ಮಂದರಿಗೆ ಇಂಥ ವ್ಯಕ್ತಿಗಳೇ ಅತ್ಯಂತ ಪ್ರಿಯ ಅಂತ ಅನಿಸ್ಬಿಡ್ತಾರೆ ಸಹಜವಾಗಿ. ಯಾಕೆಂದರೆ ನನ್ನ ವಿರುದ್ಧ ಏನೂ ಎದುರು ಮಾತಾಡಲ್ಲ, ನಾನು ಹೇಳಿದ ಕೆಲಸ ಮಾಡ್ತಾನೆ, ನನ್ನನ್ನು ಯಾವತ್ತೂ ದ್ವೇಷ ಮಾಡಲ್ಲ, ತಾನು ಕೊಟ್ಟ ಮಾತಕ್ಕೆ ತಪ್ಪಲ್ಲ, ಹೇಳಿದ ಕೆಲಸ ಮಾಡ್ಕೊಂಡು ಬಂದರೆ ಮಾಡ್ಕೊಂಡು ಬರ್ತಾನೆ. ಹಿಂಗಿದ್ದಾಗ ಯಾವುದೇ ಅಣ್ಣ ತಮ್ಮಂದರಾದರೂ ಅಂಥವನು ಅತ್ಯಂತ ಪ್ರಿಯವಾದಂಥ ವ್ಯಕ್ತಿ ಆಗಿಬಿಡ್ತಾನೆ. ಸೊ ಭೀಮನು ಸಹ ಈ ಉಳಿದ 4ವರಿಗೆ ಅತ್ಯಂತ ಪ್ರಿಯವಾದ ಸಹೋದರ ಆಗಿದ್ನ ಆ ಥರ ಅಂತ. ಹೌದು. ಅವರ 5 ಜನರಿಗೆ ಅದೊಂದು ವಿಚಿತ್ರವಾದ ಸಹೋದರಿ ಅವರದ್ದು. ಅಂದರೆ ಬಹಳ 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 ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಅಂತ. ಆ ಪ್ರೀತಿಯಲ್ಲೊಂದು ವ್ಯತ್ಯಾಸ ಕಾಣಿಸೋಲ್ಲ. ಅಂದರೆ ಈಗ ಅವರಲ್ಲಿ ಅಂದರೆ ಯಾರಿಗೆ ಯಾರ ಮೇಲೆ ಹೆಚ್ಚು ಪ್ರೀತಿ ಅಂತ ಒಂದು ಅಳತೆ ಮಾಡೋದಕ್ಕೆ ಬರೋದೇ ಇಲ್ಲ ಅವ್ರು ಯಾರಲ್ಲೂ. ಆದರೆ
ಸಹದೇವನ ಮೇಲೆ ಎಲ್ಲರಿಗೂ ಒಂದು ಸ್ವಲ್ಪ ಹೆಚ್ಚು ಇದಿರುತ್ತೆ. ಯಾಕೆ ಅಂದರೆ ಅದು ಕಿರಿಯವನು ಅಂತ. ಅಂದರೆ ಅದನ್ನು ಪ್ರೀತಿ ಅನ್ನೋದಕ್ಕಿಂತ ಮುದ್ದು ಅಂತ ಕರಿಬೇಕು ನಾವು. ಸಾಧಾರಣ ಮನೆಯಲ್ಲಿ ಆ ಕೊನೆ ಮಗು ಇರುತ್ತಲ್ಲ, ಅದನ್ನು ಎಲ್ಲರೂ ಮುದ್ದು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಇವರೆಲ್ಲ ಇವನು ಹುಟ್ಟಿದಾಗ ಮಗು ಆಗಿದ್ದ, ಆದರೆ ಆ ಮಗು ಹುಟ್ಟಿದಾಗ ಇವನು ದೊಡ್ಡವನಾಗ್ಬಿಡ್ತಾನೆ ಅದ್ರ ಕಣ್ಣಲ್ಲಿ. ಹಾಗಾಗಿ ಇವರೆಲ್ಲ ದೊಡ್ಡವರ ಪಟ್ಟಿಗೆ ಸೇರಿಕೊಂಡು ಅದನ್ನೊಂದು ಮುದ್ದು ಮಾಡ್ತಾ ಇರ್ತಾರಲ್ಲ. ಹಾಗೆ ಸಹದೇವನ ಮೇಲೆ ಯುಧಿಷ್ಠಿರನಿಗೆ ಕುಂತಿಗೆ ಇಬ್ಬರಿಗೂ ಇತ್ತು. ಕುಂತಿಗಂತೂ ಸಹದೇವನ ಮೇಲೆ ಅತಿಯಾದ ಪ್ರೀತಿ ಇತ್ತು. ಆದರೆ ಇವರುಗಳಲ್ಲಿ ಯಾರಿಗೆ ಯಾರ ಮೇಲೂ ಕಡಿಮೆ ಇಲ್ಲ, ಎಲ್ಲರಿಗೂ ಎಲ್ಲರ ಮೇಲೆ ಅಷ್ಟೇ ಪ್ರೀತಿನೇ. ಈಗ ಭೀಮನಿಗೆ ಅರ್ಜುನ, ನಕುಲ, ಸಹದೇವ, ಯುಧಿಷ್ಠಿರ ಎಲ್ಲರ ಮೇಲೂ ಒಂದೇ ಸಮಾನ ಅವನು. ಆದರೆ ಅಣ್ಣ ಅನ್ನೋ ಗೌರವ ಅನ್ನೋದು ಅವನಿಗೆ ಸೇರ್ಕೊಳ್ಳುತ್ತೆ, ಅವನು ಹೇಳ್ದಂಗೆ ಕೇಳ್ತಾನೆ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ಏನೂ ಕೊರತೆ ಅಲ್ಲ. ಅದು ಎಷ್ಟು ಅವರ ಇದು ಅಂದರೆ, ವನವಾಸದಲ್ಲಿ ಈಗ ವ್ಯಾಸರೇ ಹೇಳಿ ಯುಧಿಷ್ಠಿರನ ಮೂಲಕ ಅರ್ಜುನನಿಗೆ ಹೇಳಿಸಿ ಅರ್ಜುನ ಇದಕ್ಕೆ ಹೋಗಿದ್ದು ಅಸ್ತ್ರಗಳನ್ನು ಪಡ್ಕೊಳ್ಳೋದು ತಪಸ್ಸಿಗೆ ಅಂತ. ತಪಸ್ಸಿಗೆ ಹೋಗಿ ಅಲ್ಲಿಂದ ಅವನನ್ನು ಇಂದ್ರ ಸ್ವರ್ಗಕ್ಕೆ ಕರ್ಕೊಂಡೋಗಿ 5 ವರ್ಷ ಆಗುತ್ತೆ. 5 ವರ್ಷ ಆಗಿದೆ, ಅರ್ಜುನ ಬಂದಿಲ್ಲ. ಇವರು ಎಲ್ಲರಿಗೂ ಅರ್ಜುನ ಇಲ್ಲ ಅನ್ನುವ ಅರ್ಜುನ ವಿರಹವನ್ನು ತಡೆದುಕೊಳ್ಳೋಕ್ಕಾಗೋದಿಲ್ಲ ಇವರಿಗೆ. ಇವರು ಯಾರಿಗೂ ಅಣ್ಣ ತಮ್ಮಂದರಿಗೆ, ಈ ಅಣ್ಣ ತಮ್ಮಂದರಿಗೆಲ್ಲ ಅವನು ಇಲ್ಲ ಅಂತ ಒಂದು ಅನ್ನಿಸ್ಬೋದು, ಬಿಟ್ಟರೆ ಆ ಥರ ಬೇಸರ ಎಲ್ಲ ಆಗೋದಕ್ಕೆ ಸಾಧ್ಯವೇ ಇಲ್ವಲ್ಲ. ಇವರು ಹೊರಟು ಬಿಡ್ತಾರೆ. ಎಲ್ಲಿಗೆ ಅಂದರೆ ನಾವು ಸ್ವರ್ಗಕ್ಕೆ ಹೋಗ್ಬಿಡೋಣ ಅರ್ಜುನ ಇದ್ದಲ್ಲಿಗೆ ಅಂತ ನಡ್ಕೊಂಡು ಹೋಗ್ತಾರೆ. ಎಲ್ಲರನ್ನೂ ಬಿಟ್ಟು ಅಲ್ಲಿಗೆ ಹೋಗ್ತೀವಿ ಅಂತ. ಅದು ಆ ಹಿಮಾಲಯ, ಅಲ್ಲಿಂದ ಮೇರು ಪರ್ವತ ಅಲ್ಲೆಲ್ಲ ಹೋಗೋದಕ್ಕೆ ಆಗೋದಿಲ್ಲ. ಈ ಘಟೋತ್ಕಚ ಎಲ್ಲ ಬರ್ತಾರೆ, ಇವರನ್ನು ಹೊತ್ಕೊಂಡು ಹೋಗಿ ಒಟ್ಟು ಏನಂದ್ರೆ ಅರ್ಜುನ ಇದ್ದಲ್ಲಿ ಇವರಿಗೂ ಹೋಗ್ತೀವಿ ಅಂತ ಅಷ್ಟು ಜನ. ಆ ತರಹದ ಪ್ರೀತಿ, ಒಬ್ಬರ ಮೇಲೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದೇ ಇಲ್ಲ ಅನ್ನುವಷ್ಟು ಪ್ರೀತಿ ಅಂತ. ಅದರಲ್ಲೂ ಭೀಮನಿಗೆ ಎಷ್ಟು ಪ್ರೀತಿ ಅಂದರೆ, ಎಲ್ಲ ಮುಗಿದಿದೆ ಕೊನೆಗೆ ಪ್ರಾಯಶಃ 90 ವರ್ಷ, 100 ವರ್ಷ, 110 ವರ್ಷ ಆಗಿರಬೇಕಾಗ ಇವರು ಸ್ವರ್ಗಾರೋಹಣ ಮಾಡ್ತಾ ಇದ್ರಲ್ಲ. ಸ್ವರ್ಗಾರೋಹಣ ಮಾಡ್ತಾ ಇರುವಾಗ ಮುಂದೆ ಯುಧಿಷ್ಠಿರ, ಅವನಿಂದ ಭೀಮ, ಭೀಮನಿಂದ ಅರ್ಜುನ, ಅರ್ಜುನನಿಂದ ನಕುಲ, ನಕುಲನಿಂದ ಸಹದೇವ, ಸಹದೇವನಿಂದ ದ್ರೌಪದಿ, ಹೀಗೆ ಹೋಗ್ತಾ ಇದ್ರು ಅವರು. ಹಾಗೆ ಹೋಗುವಾಗ ಒಬ್ಬೊಬ್ಬರಾಗಿ ಬಿದ್ದೋಗ್ತಾರೆ. ದ್ರೌಪದಿ ಬಿದ್ದೋಗ್ತಾಳೆ, ಯಾರೂ ಹಿಂತಿರುಗಿ ನೋಡಲ್ಲ. ಯುಧಿಷ್ಠಿರನು ಭೀಮ ಕೇಳ್ತಾನೆ, ದ್ರೌಪದಿ ಬಿದ್ದೋಗಿದ್ದಾಳೆ ಅಣ್ಣ, ತಿರುಗಿ ನೋಡ್ತಾ ಇಲ್ಲ, ಹಾಗೆ ಹೋಗ್ತಾ ಇದೆಯಲ್ಲ ಅಂತ. ಅಂದರೆ 100-110 ವರ್ಷಗಳ ಕಾಲ ಬದುಕು ಮಾಡಿ ಒಂದು ಪ್ರಬುದ್ಧತೆಯನ್ನು ಪಡೆದುಕೊಂಡು ವೈರಾಗ್ಯಪರರಾಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ. ಆದರೆ ಭೀಮನಿಗೆ ಬಾಂಧವ್ಯ ಅನ್ನೋದು ಕಾಡುತ್ತೆ. 4 ಜನ ಬಿದ್ದಾಗಲೂ ಕೇಳ್ತಾನೆ ಭೀಮ. ಅಂದರೆ ಅವ್ರು ಬಿದ್ದರು ಅಂತ ನೊಂದ್ಕೋತಾನೆ. ಯುಧಿಷ್ಠಿರ ನಿರ್ಲಿಪ್ತನಾಗಿ ಹೋಗ್ತಾ ಇರ್ತಾನೆ. ಹಾಗಂತ ಅವನು ನಿರ್ಲಿಪ್ತ ಅಂತಲ್ಲ, ನಾವು ಸ್ವರ್ಗಕ್ಕೆ ಹೋದ್ಮೇಲೆ ನೋಡಿದೀವಿ ಅವನ್ನ, ನನ್ನ ತಮ್ಮಂದ್ರಿಲ್ಲ ಅಂದ್ರೆ ನಾನು ನರಕಕ್ಕೆ ಹೋಗ್ತೀನಿ ಅಂತ. ಆದರೆ ಬಿದ್ದಾಗ ಆ ನಿರ್ಲಿಪ್ತತೆ ಇದೆ, ಅವರ ಆಯುಷ್ಯ ಮುಗಿದಿದೆ ಅಂತ. ಆದರೆ ಭೀಮನಿಗೆ ಅಲ್ಲೂ ಇಲ್ಲ ಅಂತ. ಅಯ್ಯೋ ದ್ರೌಪದಿ ಹೋದ್ನಲ್ಲ, ಅಯ್ಯೋ ಸಹದೇವ ಹೋದ್ನಲ್ಲ, ಅಯ್ಯೋ ನಕುಲ ಹೋದ್ನಲ್ಲ, ಅಯ್ಯೋ ಅರ್ಜುನ ಹೋದ್ನಲ್ಲ ಅಂತ. ಅಂದರೆ ಅವನಷ್ಟು ಜನರನ್ನು ಅಷ್ಟು ಪ್ರೀತಿಸ್ತಿದ್ದ, ಸಮಾನವಾಗಿ ಪ್ರೀತಿಸ್ತಾ ಇದ್ದ. ಅಂದರೆ ಒಟ್ಟಾರೆಯಾಗಿ ಭೀಮನ ವ್ಯಕ್ತಿತ್ವ ಅಂತ ತಗೊಂಡಾಗ, ಭೀಮ ದೈಹಿಕವಾಗಿ ಎಷ್ಟು ಶಕ್ತಿಯೋ ಎಮೋಷನಲಿ ಕೂಡ ಅಷ್ಟೇ ಎಮೋಷನಲ್ ಆದಂಥ ವ್ಯಕ್ತಿ ಅಂತ. ಅಲ್ವಾ? ಹೌದು. ಯಾಕೆಂದರೆ ಯಾವುದೇ ಒಂದು ಸಂದರ್ಭಕ್ಕೆ, ಯಾವುದೇ ಒಂದು ವ್ಯಕ್ತಿಗೆ ಅಷ್ಟು ಬೇಗ ಸ್ಪಂದಿಸ್ತಾ ಇದ್ದಂಥ ಭೀಮ ಅನ್ನುವಂಥದ್ದು. ಹೌದು. ಅದಕ್ಕೆ ನಾನು ಹೇಳಿದ್ದು, ಅವನನ್ನು ಒಂದು ಸಾಲಿನಲ್ಲಿ ಹೇಳಬೇಕು ಅಂದರೆ ತುಂಬ ಕರಗುವ ವ್ಯಕ್ತಿತ್ವ ಅಂತ ಹೇಳಿದ ವ್ಯಕ್ತಿತ್ವ. ಸೊ ಅಲ್ಲಿಗೆ ದುರ್ಯೋಧನ ಮತ್ತು ಭೀಮರ ವ್ಯಕ್ತಿತ್ವದ ನಡುವೆ ಎಷ್ಟೊಂದು ವ್ಯತ್ಯಾಸಗಳು ಅನ್ನೋದು ಈ ಇಷ್ಟು ಹೊತ್ತು ಚರ್ಚೆ ಮಾಡಿದ ನಂತರ ತಿಳಿಯಿತು. ಮುಂದಿನ ದಿನಗಳಲ್ಲಿ ಬಹುಶಃ ಉಳಿದ ವ್ಯಕ್ತಿತ್ವಗಳ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ನೀವು ಮಾಡಿಕೊಡ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸಂಪ ಅವರಿಗೆ. ನಮಸ್ತೆ.